ಎಲ್ಲ ದೊಡ್ಡ ಮಂದಿಗೆ ಎಲ್ರು ಹೆಂಗದಿರಿ ನಾವು ಆರಾಮದಿ ನೋಡ್ರಿ ನೀವು ಆರಾಮದಿರಿ ಅನ್ಕೋತೀನಿ ನೋಡ್ರಿ ಸೋನು ಯಾವಾಗ್ಲೂ ನನ್ನ ಜೊತೆ ಅದು ಇರ್ತಾನ ವಿಡಿಯೋದಲ್ಲಿ ಸೋನು ನೋಡಾತಾಳ ಫಸ್ಟ್ ಸಾರಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ನೋಡ್ರಿ ಹುಬ್ಳಿ ಹೊಂಟಾರಿ ಸೂಟಿ ಇತ್ತು ಬಂದಿದ್ರಲ್ರಿ ಮತ್ತೆ ಹೊಳಿ ವಾಪಸ್ ಹೊಂಟ್ರ ಸಾಲಿನ ಚಾಲು ಆಗ್ಬಿಡ್ತ ಇನ್ನೊಂದು 2-3 ದಿನದಾಗ ಹಳಾಲ್ ಅನ್ಸಾಕತ್ತದ್ರಿ ಯಾಕಂದ್ರೆ ಇಷ್ಟು ದಿನ ಮನೆ ಮಕ್ಕಳು ಭಾಳ ಮಂದಿ ಆಗಿದ್ರು ಭಾಳ ಚಂದ ಆಟ ಆಡೋದು ಗದ್ಲ ಮಾಡೋದು ಅದು ಇದು ಮಾಡ್ತಿದ್ದು ಈಗ ಹಳಾಲ್ ಅನ್ಸಾಕತ್ತೈತಿ ಹೊಂಟ್ರ ಅಂತ ಹೇಳಿ ವೆರಿ ಗುಡ್ ಟಾಟಾ ಹೋದನ್ ಸುಮಂತ್ ಹೋದನ ಮುಂದೆ ಸೌಕಾಸ್ ಹೋದ್ ಬರ್ತಾಳ ನಿಂದ್ರ ಜಾನು ಅಲ್ಲೇ ಒಳಗೆ ಕೂತಿಯಲ್ಲ ಶೆಟ್ಕೊಂಡು ಕೂತೇನು ಈಗ ದಸರಾ ಅಂತೂ ಮುಗಿತಲ್ರಿ 9 ದಿನ ನವರಾತ್ರಿ ಇನ್ನು ಮುಂದೆ ನಡ್ಕೊಂತ ದೇವ್ರಿಗೆ ಹೋಗ್ತಾರೆ ಅಂದ್ರೆ ತುಳಜಾಪುರಕ್ಕೆ ಹೋಗ್ತಾರೆ ಇಲ್ಲ ಬಸ್ಸಿಗೂ ಹೋಗ್ತಾರೆ ನಮ್ಮ ಮನ್ಯಾಗ ಭಾಳ ದಿನ ಆಯಿತು ನಡ್ಕೊಂತ ಹೋಗಿರಲಿಲ್ಲ ಯಾವಾಗಲೂ ತುಳಜಾಪುರಕ್ಕೆ ಬಸ್ಸಿಗೆ ಹೋಗಿದ್ವಿ ಈ ಸಾರಿ ನಡ್ಕೊತ ಹೋಗ್ತೀನಿ ಅಂತ ಹೇಳ್ಯಾರ ಹಾಗಾಗಿ ಒಂದು ಸ್ವಲ್ಪ ಶೇಂಗಾದ ಹೋಳಿಗೆ ಅದು ಮಾಡಿ ಕಟ್ಬೇಕಂತೇಳಿ ಹಾದಿಗೊಂಟ ಅಡುಗೆ ಎಲ್ಲ ಇರ್ತೈತಿ ಯಾರು ಭಕ್ತರು ಅಡುಗೆ ಮಾಡ್ಸಿರ್ತಾರೆ ಅನ್ನ ಪ್ರಸಾದ ಅದು ಹಿಂಗೆ ಆದರೂ ಇರಂಗಿಲ್ಲತ್ತೇಳಿ ಹುರಿದಿಟ್ಟು ಹೊಳ್ಳಿ ನಾನು ಹೊಸ ಊರಿಗೆ ಹೊಂಟೀನಿ ಹೊಳ್ಳಿ ಬಂದ ಮೇಲೆ ಅದನ್ನು ಮಿಕ್ಸರ್ಗೆ ಹಾಕಿ ಬೆಲ್ಲದ ಹಾಕಿ ಎಲ್ಲ ನಾದಿಟ್ಟಿರ್ತೈತೆ ಅಂತ ಹೇಳಿ ಒಂದು ಸ್ವಲ್ಪ ಬಾಟ್ಲಿ ಬೇಕಾಗಿದ್ದು ವಾಟರ್ ಸ್ಯಾಂಪಲ್ ತರಕಿದ್ದೆ ವಾಟರ್ ಸ್ಯಾಂಪಲ್ ತರಲಿಕ್ಕೆ ಸಣ್ಣ ಬಾಟ್ಲಿ ನನ್ನ ಹತ್ರ ಇರಲಿಲ್ಲ ಒಂದು ಅರ್ಧ ಲೀಟ್ರದ್ದು ಅಥವಾ ಒಂದು 50 ml ಇರ್ತಲ್ಲ ಆ ಥರದ್ದು ಬಾಟ್ಲಿ ಬೇಕಾಗಿದ್ದು ಮತ್ತು ನಮ್ಮ ತಂಗಿಯವ್ರ ಮನೆಗೆ ಹೋಗಿ ಅಲ್ಲಿದ್ದ ಬಾಟ್ಲಿ ಎಲ್ಲ ಸ್ವಚ್ಛ ಕ್ಲೀನ್ ಮಾಡಿ ತೊಳ್ಕೊಂಡು ತೊಗೊಂಡು ಹೊಂಟೀನಿ ಫಸ್ಟ್ ಹೊಸ ಊರಿಗೆ ಹೋಗಿ ಅಲ್ಲಿ ಗರ್ಭಿಣಿಯರದು ಇರ್ತಾರಲ್ಲ ಅವರಿಗೆ ಭೇಟಿ ಕೊಟ್ಟು ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡಿ ಅಲ್ಲಿ ವಾಟರ್ ಸ್ಯಾಂಪಲ್ ತೊಗೊಂಡು ಹೊಳ್ಳಿ ವಾಪಸ್ಸ ಬಂದ್ರಾಯ್ತು ಅಂತೇಳಿ ಈಗಲೇ 2 ದಿನ ಐತ್ರಿ ಬೇರೆ ಊರದವರೆಲ್ಲ ಹೊಂಟಾರ ಹಾಗೆ ನಡ್ಕೊತ ಭಕ್ತರು ಇಲ್ಲಿ ಹೊಸ ಊರನ್ನ ಮಂದಿ ಹೊಂಟಾರ ನೋಡ್ರಿ ಗಾಡಿ ನಿಂದ್ರಿಸ್ಯಾರ ಮತ್ತೊಂದಷ್ಟು ಮಂದಿ ಅಲ್ಲಿ ಅಂಗಡಿ ಹತ್ರ ಬಂದು ಮಲ್ಕೊಂಡಾರ ರೆಸ್ಟ್ ಮಾಡಾಕತ್ತಾರ ಹೊಂಟವರು ಮತ್ತು ಗರ್ಭಿಣಿಗೆ ಮನೆ ಭೇಟಿ ಕೊಟ್ಟು ಹಾಗೆ ಒಂದು ಸ್ವಲ್ಪ ಲಾರ್ವಾದ ನೋಡ್ಕೊಂಡು ಹೋದ್ರಿ ಲಾರ್ವಾ ಸರ್ವೆ ಮಾಡ್ಕೊಂಡು ಮತ್ತು ಹೊಳಿಗೆ ವಾಪಸ್ಸ ಹೊಂಟೀನಿ ಎಲ್ಲ ಕೆಸರು ಮೈ ಆಗಿಬಿಟ್ಟೈತಿ ರಸ್ತೆ ಎಲ್ಲ ಸರಿ ಇಲ್ಲ ಎಲ್ಲ ರಾಡಾಗಿಬಿಟ್ಟೈತಿ ಅಲ್ಲಿ ಇಲ್ಲಿ ಏರಿ ಇಳಿದು ಹೋಗಬೇಕು ಇಲ್ಲಿ ಹೊರಗಡೆ ಹೂವಿನ ಗಿಡ ಹಚ್ಚಾರ ನೋಡ್ರಿ ಸೇಮ್ ಗುಲಾಬಿ ಹೂವಿನ ಥರ ಅನಿಸ್ತೈತಿ ಇದು ಯಾವ ಥರದ ಹೂವು ಹೆಸರು ಗೊತ್ತಿಲ್ಲ ನನಗೆ ಆದ್ರೆ ಮಸ್ತ್ ಅನಿಸ್ತೈತಿ ಸೇಮ್ ಗುಲಾಬಿ ಹೂವಿನ ಗತ್ಲೇ ಇತ್ತು ನೋಡ್ಲಕ್ಕಂತೂ ಇನ್ನೂ ನಡ್ಕೊತ ಹೊಂಟಾರ ನೋಡ್ರಿ ನಾವು ವಾಪಸ್ ಹೋಗುವಾಗ ಮಂದಿ ಜಾಸ್ತಿ ಹೋಗ್ತಾರೆ ಈಗ ಹುಣ್ಣಿಮೆ ದಿನ ಏನೋ ಇದು ಆಗ್ತೈತಿ ಜಾತ್ರೆ ಆಗ್ತೈತಿ ಶೀಗ ಹುಣ್ಣಿಮೆ ದಿನ ಈಗ ನವರಾತ್ರಿಯಲ್ಲಿ 9 ದಿನ ಏನು ರಾಕ್ಷಸರನ್ನು ಸಂಹಾರ ಮಾಡಿರ್ತಾರಲ್ಲ ಮಾಡಿದ ಬಳಿಕ ದೇವಿ ಹುಣ್ಣಿಮೆ ತನಕ ರೆಸ್ಟ್ ಮಾಡ್ತಿರ್ತಾರಂತ ಮಲಗಿರ್ತಾರಂತ ಹಾಗಾಗಿ ಹುಣ್ಣಿಮೆ ಅಷ್ಟೊತ್ತಿಗೆ ಹೋಗಿ ಜಾತ್ರೆ ಮಾಡ್ಕೊಂಬರ್ತಾರೆ ಮತ್ತು ಅಲ್ಲಿಂದ ವಾಪಸ್ ಊರಾಗ ಬಂದು ಮತ್ತು ಲಕ್ಷ್ಮೀ ಗುಡಿಯಲ್ಲಿ ಅಲ್ಲಿದ್ದು ಕುಡಿಯೋ ನೀರು ತೊಗೊಂಡೆ ಅಲ್ಲಿದ್ದು ತೊಗೊಂಡು ಹೊಂಟೀನಿ ಅಲ್ಲಿದ್ದು ಒಂದು ಸ್ವಲ್ಪ ಚೆಕ್ ಮಾಡಿಸ್ಬೇಕು ಲ್ಯಾಬಿಗೆ ಕೊಟ್ಟು ಮಕ್ಕಳು ಅದು ಕುಡಿತಿರ್ತಾರಲ್ಲ ಕುಡಿಲಿಕ್ಕೆ ಒಳ್ಳೆ ಥರ ಆಯಿತು ಇಲ್ಲೋ ಇಲ್ಲ ಅನ್ಫಿಟ್ ಐತಿ ಅನ್ನೋದು ಚೆಕ್ ಮಾಡ್ತಾರೆ ಸೀಗೆಕಾಯಿ ಮತ್ತು ಅಂಟೋಳಿಕಾಯಿ ನೆನೆಕಿಟ್ಟಿದ್ದೆ ರೀ ಒಂದು ಸ್ವಲ್ಪ ಕಿವುಚ್ಲಿಕತ್ತಿ ನನ್ನ ಮಗಳು ತಂದು ಕಿವುಚಾಡ್ಲಕತ್ತಾಳ ತಲೆ ಸ್ನಾನ ಮಾಡಿಸಂತ ಭಾಳ ಕಿರಿಕಿರಿ ಮಾಡತ್ತಿದ್ರು ಶಾಂಪು ಹಾಕಿ ಮಾಡಿಸ್ತೀನ ಇಲ್ಲ ನೆನೆಕಿದ್ದು ಮಾಡಿಸಮ್ಮ ಅದ್ರಲ್ಲೇನೆ ಅಂದ ಈಗ ಒಂದು ಸ್ವಲ್ಪ ನೆಗಡಿ ಕೆಮ್ಮ ಜಾಸ್ತಿ ಬರ್ತದಲ್ಲ ಮುಂಜಾನೆ ನನ್ನ ಮಕ್ಳಿಗೆ ಒಂದು ಸ್ವಲ್ಪ ಅಲರ್ಜಿನೂ ಐತಿ ಹಾಗಾಗಿ ಮಧ್ಯಾಹ್ನ ಸ್ವಲ್ಪ ಬಿಸಿಲು ಬೀಳೋಣ ಕಾಸ್ತೀನಿ ಅಂತ ಹೇಳಿದೆ ನೀರು ಕಾಸ್ಲಿಕ್ಕಿಟ್ಟು ಎಲ್ಲ ಒಂದು ಸ್ವಲ್ಪ ಮಿಕ್ಸರ್ಗೆ ಹಾಕ್ಬೇಕು ಅಂದ್ಕೊಂಡಿದ್ದೆ ಕೈಲೇನೆ ಕಿವುಚು ನೋಡಿದ್ರಾಯ್ತು ನೊರೆ ಬಿಡ್ತದೆ ಅಂತೇಳಿ ಕೈಲೇ ಕಿವುಚ್ಲಿಕತ್ತೀನಿ ಕೈಯಾಗಿ ಇಲ್ಲಿ ನೊರೆ ಬರ್ತೈತಿ ಬಟ್ ತಲೆಗೆ ಹಚ್ಚುವಾಗ ನೊರೆನೇ ಆಗಲ್ಲ ಸುಮ್ಮನೆ ಸೀಗೆಕಾಯಿ ಹಚ್ಚಿದ್ರೆ ಕೂದಲು ಉದ್ದು ಬರ್ತಾವೆ ಅಂತ ಹೇಳ್ತಾರೆ ಅದ್ರದಿಂದ ತಲೆ ಸ್ನಾನ ಮಾಡಿದ್ರೆ ಅದರ ಸಲುವಾಗಿ ತರ್ಸಿನಿ ಅದರ ಶಾಂಪೂ ಥರ ಆಗಂಗಿಲ್ಲ ಇದು ಕೈಯಲ್ಲಿ ನೊರೆ ಅನ್ನಿಸ್ತೈತಿ ಆದ್ರೆ ಕೂದಲಿಗೆ ಹಾಕಿದಾಗ ನೊರೆ ಆಗಲ್ಲ ಜೊತೆಗೆ ಯಾವ್ದಾರ ಒಂದು ಶಾಂಪೂ ಹಾಕಬೇಕು ಅಂದಾಗ ಕೂದಲಿಗೆಲ್ಲ ಬುರುಗಾಗ್ತೈತಿ ಇಲ್ಲಿ ನಮ್ಮೂರಲ್ಲಿನೂ ಒಂದು ಸ್ವಲ್ಪ ಚಹಾ ಮತ್ತು ನಾಷ್ಟ ಏನೋ ಇಟ್ಟಾರ ಅನ್ನಿಸ್ತೈತಿ ಇಲ್ಲಿ ಹೊಂಟಾರಿ ಫೋಟೋಸಲ್ಲಿ ಕ್ಲಿಯರಾಗಿ ನೋಡಿರೇನ್ರಿ ಯಾರದಾರ ಅಂತೇಳಿ ಗೊತ್ತಾದ್ರೆ ಕಮೆಂಟ್ ಮಾಡಿರಿ ಇನ್ನೊಂದು ಬರ್ತ್ಡೇ ಐತಲ್ರಿ ಭಾಳ ಜನ ವಿಶ್ ಮಾಡಿರಿ ಭಾಳ ಥ್ಯಾಂಕ್ಸ್ ರೀ ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ಆಶೀರ್ವಾದ ಹಿಂಗೆ ನನ್ನ ಮಗನ ಜೊತೆ ಇರಲಿ ಭಾಳ ಜನ ವಿಶ್ ಮಾಡಿರಿ ಶುಭ ಹಾರೈಕೆ ನೀಡ್ರಿ ನನ್ನ ಮಗನಿಗೆ ಇನ್ನೊಂದು ಬರ್ತಡೆಗೆ ಕೇಕ್ ತಂದಾರ ನಮ್ಮ ಸಂಸ್ಕೃತಿ ಮತ್ತು ಜಾನ್ವಿಗೆ ಎಲ್ಲಿ ಇದು ಆಗಲ್ಲಾಗೈತ್ರಿ ತ್ರಾಸ ಆಗ್ಲಿಕತ್ತದ ಯಾವಾಗ ಕೇಕ್ ಕಟ್ ಮಾಡ್ತಾರೆ ಯಾವಾಗ ತಿನ್ಬೇಕಂತೇಳಿ ಒಟ್ಟು ದಮ್ ಬೀಳುಗಳಲ್ಲಾಗ್ಯಾರ ಒಟ್ಟು ಯಾವಾಗ ಮಮ್ಮಿ ಇನ್ನೂ ಯಾವಾಗ ಮಾಡೋದು ಅಂತೇಳಿ ಕೇಳಕತ್ತಾರ ರಾತ್ರಿ ಮಾಡೋ ಇನ್ನೂ ಅಷ್ಟು ತಾಸ ಇನ್ನೂ ಇಷ್ಟು ತಾಸ ಅಂತ ನಡೆಸ್ಯಾರ ಇಬ್ಬರು ಅಕ್ಕ ತಂಗಿಯರು ಮಾತಾಕತಿ ನಡೆದೈತಿ ಜೋರು ಅವ್ರದ್ದು ರಾತ್ರಿ ಹೀಗೆ ಅಲ್ಲ ನೀ ಹೀಗೆ ಶುರು ಮಾಡ್ಬೇಡಿ
ಮುಂಜಾನೆ ಒಂದು ಸ್ವಲ್ಪ ಮಿಕ್ಸರ್ಗೆ ಹಾಕಿಟ್ಟು ಶೇಂಗಾದ ಪುಡಿ ನಾದಿಟ್ಟಿದ್ದೆ ರೀ. ಚೆಂದಾಗಿ ಎಣ್ಣೆ ಬಿಟ್ಟೈತಿ. ಮುಂಜಾನೆ ನಾದಿದ್ನೆಲ್ಲ ಎಣ್ಣೆ ಬಿಡ್ತೈತಿ. ಮತ್ತು ರಾತ್ರಿ ಏನಾದರೂ ನಾದಿಟ್ಟು ಅಂದ್ರೆ ಮುಂಜಾನೆ ಮಾಡ್ಲಿಕ್ಕೂ ನಡೀತದೆ. ಈಗ ನಾನು ಮುಂಜಾನೆ ನಾದಿಟ್ಟಿನಲ್ಲ, ಹಾಗಾಗಿ ಈಗ ರಾತ್ರಿ ಮಾಡಾಕತ್ತೀನಿ. ಅಂದ್ರೆ ನಾಳೆ ಬೆಳಗ್ಗೆ ಜಲ್ದಿ ಹೋಗ್ತಾರೆ. ಹಾಗಾಗಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಸಜ್ಜಿ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನಾನು. ಸಜ್ಜಿ ರೊಟ್ಟಿ ಮಾಡ್ಲಿಕ್ಕೆ ಸಜ್ಜಿ ಬೀಸ್ಕೊಂಬರ್ಬೇಕನ್ನ ಗಿರಣಿ ಏನೋ ರಿಪೇರಿ ಮಾಡಾಕತ್ತಾರ, ಹಾಗಾಗಿ ಹೋಗಲಿಲ್ಲ. ನೀವು ಶೇಂಗಾದೊಳಗೆ ಮಾಡೋರಿದ್ರೆ ಯಾರು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಚ್ಚಿ ಮಾಡಿರಿ, ಇಲ್ಲಾಂದ್ರೆ ಜೋಳದ ಹಿಟ್ಟು ಹಚ್ಚಿ ಮಾಡಿರಿ, ಕ್ರಿಸ್ಪಿಯಾಗಿ ಬರ್ತಾವೆ. ಇಲ್ಲಾಂದ್ರೆ ಬರೀ ಮೈದಾ ಹಿಟ್ಟು ಹಚ್ಚಿದ್ರೂ ನಡಿತೈತಿ. ಅದು ಹಂಗೆ ಮಾಡ್ತಿ. ಏನು ಬೇಕು ನಿನಗೆ? ಹಿಟ್ಟು ಏನು ಬೇಕು? ಹಿಟ್ಟಾ? ಏನು ಮಾಡ್ತಿ? ಹಚ್ಚಿ ಮಾಡ್ತಿ ಹಂಗ? ಹಾಂ ಅಭಿ ಒಲಿ ಹಾದು ಬಿಡು. ಹಿಟ್ಟು ನಾದ್ಕೊಂಡು ಕೂತೀನಿ ರೀ, ಹೋಳಿಗೆ ಮಾಡ್ಬೇಕಂತೇಳಿ. ಅಷ್ಟು ಮಂದಿ ನನಗೆ ಹಿಟ್ಟು ಕೊಡು, ನಿನಗೆ ಹಿಟ್ಟು ಕೊಡತ್ತೆ. ನಮ್ಮ ಸಂಸ್ಕೃತಿ ಅಳ್ಳಾಕತ್ತಾಳ. ಜಾನ್ವಿ ಒಂದಿಷ್ಟು ತೊಗೊಂಡಾಳತ್ರಿ. ನಾನು ಹೋಳಿಗೆ ಮಾಡ್ತೀನಿ, ನಾನು ಚಪಾತಿ ಮಾಡ್ತೇನೆ ಅಂತ 3 ಮಂದಿ ಬರೀ ಹಿಟ್ಟಿಗೆ ಗಂಟು ಬಿದ್ದಾರ. ಹೊತ್ತು ಮುಳುಗೈತ್ರಿ. 6:30 ಗಂಟೆ ಅದಾಗಿತ್ತು. ಎಲ್ಲ ಆಕಾಶ ನೋಡ್ರಿ ಎಷ್ಟು ಕಲರ್ ಕಾಣಿಸಕತ್ತೈತಿ ಅಂದ್ರೆ, ಆ ಕಡೆ ಆಕಾಶ ಕಲರ್ ಕಾಣಿಸ್ತೈತಿ, ಈ ಕಡೆ ಪಿಂಕ್ ಗುಲಾಬಿ ಕಲರ್ ಗತ್ಲೆ ಕಾಣಿಸಕತ್ತೈತಿ. ಹುಣ್ಣಿಮೆ ಸನಿ ಬಂದಲ್ಲ, ಚಂದ್ರವನು ಭಾರಿ ಚಂದ ಕಾಣಿಸತ್ತಾನ. ಆ ಕಡೆ ನೋಡಿದ್ರೆ ಹಿಂದಿನ ಸೈಡ್ ಬಿಸಿಲು ಹಂಗೆ ಐತ್ರಿ, ನೋಡ್ಬೋದು. ಇಲ್ಲಿ ಹಿಂದೆ ಬಿಸಿಲು ಐತಿ, ಈ ಕಡೆ ಚಂದ್ರನು ಬಂದನ. ಪಿಂಕ್ ಕಲರ್ ಆಕಾಶ ಕಲರ್ ಕಾಣಿಸತೈತಿ. ಭಾರಿ ಮಸ್ತ್ ಅನ್ಸಕತ್ತದ ಇವತ್ತು ವಾತಾವರಣ. ಇಲ್ಲಿ ನೋಡವಿ, ಅಷ್ಟು ಹೋಳಿಗೆ ಮಾಡಿ ತೆಗ್ದೇನ್ರಿ. ಮೊದಲು ಈಗೊಮ್ಮೆ ಮಾಡಿದೆವು ಖಾಲಿ. ಅದು ಅಷ್ಟೇ ಒಂದು 30 ತನ ಅದು ಹೋಳಿಗೆ ಜಾಸ್ತಿ ಏನಾಗಲಿಲ್ಲ. ಇನ್ನೂ ಸ್ವಲ್ಪ ಉಳೀತು ಶೇಂಗಾದ ಪುಡಿ ಅದು ಮಿಕ್ಸ್ ಮಾಡಿದ್ದು. ಕಡೆಗೆ ಉಂಡಿಯಾರ ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತಿ, ಇಲ್ಲ ಯಾವಾಗ ಚಪಾತಿ ಮಾಡುವಾಗ ಮತ್ತೆ ಮಾಡಕ್ಕೆ ಬರ್ತದೆ ಅಂತೇಳಿ ಇವರಿಬ್ಬರು ಬಿದ್ದು ಫೋನ್ ನೋಡಕತ್ತಾರ ನೋಡ್ರಿ. ಮಲ್ಕೊಂಡು ಕೂತು ಸೊಂಟು ಬ್ಯಾನರ್ ಆತತ್ತ ಮೊಬೈಲ್ ನೋಡ್ಲಿಕ್ಕೆ. ಇಬ್ಬರು ಮಲ್ಕೊಂಡು ಮೊಬೈಲ್ ನೋಡ್ಕೊಂಡು ಕುಂತಾರ. ಡೆಕೋರೇಷನ್ ನೋಡ್ರಿ ಹೆಂಗೆ ಮಾಡೀವಿ. ಇದು ವೇಲ್ ಐತಿ ಕರಿದ್ನಂದು, ಕೆಳಗೆ ನೀರಿನ ಟಾಕಿ ಐತಿ, ಮ್ಯಾಗ ಎಷ್ಟು ಚಂದ ಕಾಣಿಸ್ತದ ಚೆಂಡು ಹೂವು. ನಮ್ಮ ಸಂಸ್ಕೃತಿ ಹೆಂಗಲ್ಲ ನಮ್ಗೆ ಅಂದ್ರೆ ಹಿಂಗೆ ಡೆಕೋರೇಷನ್ ಮಾಡಿಲ್ಲ ನೀನು ಅಂತೇಳಿ. ಇದು ಇಷ್ಟ ಐತಿ. ಅಗಲ್ ಇರಬೇಕಾಗಿತ್ತು, ಇನ್ನೂ ಒಂದು ತೊಗೋಬೇಕಾಗಿತ್ತು ಇಂಥದ್ದು, ಅಂದ್ರೆ ಅಗಲ್ ಅನ್ನಿಸ್ತಿತ್ತು. ಇದು ಒಂದೇ ತೊಗೊಂಡಿನಿ, ಹತ್ತಿ ಅನಿಸತೈತಿ. ಆಮೇಲೆ ಟೇಪ್ ಇಲ್ಲ, ಜಿಗಟ್ ಪಟ್ಟಿ ಇಲ್ಲ ಸಲುವಾಗಿ ಹಿಂದೆ ಗೋಧಿ ಹಿಟ್ಟು ಕಲಿಸಿ ಹಚ್ಚೀನಿ. ಹೆಂಗೆ ಕಾಣಿಸತೈತಿ ನೋಡ್ರಿ ಅದು. ಅಭಿ ಬಾ, ಬಿಡು ಅಭಿ. ನಮ್ಮ ಅಭಿ ಒಬ್ಬವ ಸುಮ್ ಕುಂದ್ರಂಗಿಲ್ಲ. ಅದು ಮೇಣಬತ್ತ ಐತಿ ಬಿಡು, ಗೊತ್ತದಲ್ಲ. ಸುಮ್ ಸಿಂಪಲ್ ಆಗಿ ಆಯ್ತು ಅಷ್ಟೇ. ಅಭಿ ಇಲ್ಲೋಡು. ಹಾಂ, ಬರ್ತ್ಡೇ ಬಾಯ್. ಹಾಂ, ಹಳಿ ಅರ್ಬಿ ಮ್ಯಾಗ ಬರ್ತ್ಡೇ ಮಾಡ್ಕೊಳಕತ್ತಾನ. ನಮ್ಮ ಅಭಿದು ಹುಟ್ಟಬ್ಬ ಅದ ಅನ್ನೋದು ಮುಂಜಾನೆ ನೆನಪೇ ಇಲ್ಲ ನನಗೆ. ಅಶ್ವಿನಕ್ಕ ನಾನು ನೆನಪೈತಿ ನನಗೆ. ಅಕ್ಕ ಇವತ್ತು ಬರ್ತಡೇ ಇಲ್ಲ ಅಭಿದು ಅಂತಂದಳು. ಹೌದಲ್ಲ, ಇವತ್ತು ಅಭಿ ಬರ್ತಡೇ ಅದಕ್ಕೆ. ಅಭಿ ಸುಮ್ಮಿರ, ಅಲ್ಲಿ ಕೈ ಹಾಕಿ ಬರ್ತಾವ. ಅಭಿ ಕಿತ್ತದದು ಇಲ್ಲೋಡಿಲಿ. ಅಭಿ ಮೊದಲೇ ಗೋಧಿ ಹಿಟ್ಟು ಹಚ್ಚಿ ಅಂಟಿಸಿನ ಅನ್ನೋದು ಎಲ್ಲ ಕಿತ್ಕೊಂಡು ಹೋಗ್ತಾ. ಇಲ್ಲಿ ನೋಡಪ್ಪ, ಒಂದು ಕೊಡು ಹಿಂಗ. ಹಾಂ, ಥ್ಯಾಂಕ್ ಯು ಎಲ್ರಿಗೂ. ನಮ್ಮ ಅಭಿಗೆ ಬರ್ತ್ಡೇ ವಿಶ್ ಮಾಡಿದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು. ಹಾಂ, ಬಾಯ್ ಮಾಡ್ತಿ. ಇನ್ನು ಬರ್ತಡೇ ಕೇಕೆ ಕಟ್ ಮಾಡಿಲ್ಲ ಇವ ನೋಡಿ. ಎಲ್ಲ ಕಿಲಾಪ್ ಮಾಡಾಕತ್ತ ಈಗ. ಇಲ್ಲಾಂದ್ರ ಏನು ಮಾಡ್ತಿ? ಹೊಟ್ಟೆ ಕಾಮ್ಕವನ ಏನು? ಊಟ ಮಾಡಬೇಕು, ಹೊಟ್ಟೆ ಕಾಮಗಾರ ಹತ್ರ. ಚಂದ ಐತಿ. ಕುಕ್ಮ ಹಚ್ಚವನಿಗೆ ಒಂದು ಕೈಯಾಗ ಹಿಡಿ, ಒಂದು ಕೈಯಾಗ ಹಿಡ್ದು ಕುಕ್ಮ ನೋಡು. ಅವನೇ ಕುಕ್ಮ ಹಚ್ಚತ್ ಹೇಳತ್ತಾನ. ಏ ಸುಮ್ಮಿರು ಒಲೆ ಅಭಿ, ಮುಟ್ಬೇಡ. ಹಾಸ್ತಾಳ ಹೇಳ, ಹಾಸ್ತಾಳ. ಹಾಂ ಹಚ್ಚ. ಹಾಂ ಹಚ್ಚು ಬೇಳೆ. ಇನ್ನೊಂದ್ಸರಿ ಹಚ್ಚ ಕುಕ್ಮ. ಹಾಂ ಆರತಿ ಮಾಡಿ. ಹಾಂ ದಕ್ಷಿಣ ಹಾಕ್ತೇನೆ ಅಭ್ಯ. ಆರತಿ ಮಾಡತ್ತಾಳ ಹೇಳು. ನಿಂದೆ ಹುಟ್ಟಬದಲ್ಲ ಅಭ್ಯ. ಸುಮ್ಕೊಂದು ಬಿಡು ನೋಡೋಣ. ಬಿಡು ಈಗ ಉಫ್ ಮಾಡಾಕತ್ತಿ ಬಾ. ಉಫ್ ಮಾಡು. ಹ್ಯಾಪಿ ಬರ್ಡೇ ಮೇಡಮ್. ಉಫ್ ಮಾಡು. ಉಫ್ ಮಾಡು. ಅವರೇ ಮಾಡಿದ್ರು. ಹ್ಯಾಪಿ ಬರ್ಡೇ ಟು ಯು. ಕೊಡವನಿ ಕೇಕ್ ಕಟ್ ಮಾಡ್ಲಕ್ಕ ಚಾಕು. ಹಾಂ, ಹ್ಯಾಪಿ ಬರ್ಡೇ ಟು ಯು ಅಭಿ. ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡಪ್ಪ. ಹಾಂ, ವೆರಿ ಗುಡ್. ಶಬಾಷ್. ಹಾಂ.
ಇನ್ನೊಂದು ಸರಿ ಕಟ್ ಮಾಡು ಅನ್ಸ್ರಲ್ಲೇ ಮೊದ್ಲ ಹೊಸ ಮುಂದೆ ಯಾಕೆ ಹಂಗೆ ತಿನ್ಬೇಕು ಹಾಂ ಅಬಿದ್ ಹ್ಯಾಪಿ ಬರ್ತಡೇ ಹ್ಞೂ ಹ್ಯಾಪಿ ತಿನ್ರಿ ಹ್ಞೂ ಆಯ್ತಾಳ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ರೀ ಮತ್ತು ಮುಂದಿನ ವಿಡಿಯೋದ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ನಮ್ಮ ಅಭಿನವ್ಗೆ ಭಾಳ ಹಾರೈಸಿರಲ್ರಿ ಥ್ಯಾಂಕ್ ಯು ನಮಸ್ಕಾರ ರೀ